ಎಲ್ಲ ಅನಾಹುತಗಳ ಶಕ್ತಿಯು ಅದೇಯೇ. ಅನಾಹುತಗಳಾಗುವುದು ಕೆಲವೇ ಕ್ಷಣಗಳಲ್ಲಿ. ಅದು ನ್ಯಾಚುರಲಿ ಪ್ರಕೃತಿದತ್ತವಾಗಿ ಆಗಲಿ ಅಥವಾ ಮನುಷ್ಯ ಮಾಡಿದ್ದಂಥದ್ದಾಗಲಿ, ಯಾವುದೇ ಆಗಲಿ. ಆದರೆ ನಂತರದ ಆಗುವ ಕಥೆಗಳು ದೀರ್ಘಕಾಲ ಇರುವಂಥದ್ದು ಮತ್ತು ಬಹುಜನರಿಗೆ ಬಹುಕಾಲವಲ್ಲ, ಅಂತಿಮವಾಗೂ ತಮ್ಮ ಉಸಿರಿರೋವರೆಗೂ ಮರೆಯೋಕ್ಕಾಗಲ್ಲ. ಗುಜರಾತ್ನ ವಿಮಾನ ದುರಂತದ ಕಥೆಯೂ ಅದೇನೆ. ಸಾವನ್ನಪ್ಪಿರುವ ಸಂಖ್ಯೆ ಈಗ 269ಕ್ಕೆ ಏರಿಕೆಯಾಗಿದೆ. ಈ ಏರಿಕೆ ಆಗುತ್ತಿರುವುದು ನಾನು ನಿನ್ನೆ ಹೇಳಿದೆ, 2 ವಿಧದಲ್ಲಿ ಇಲ್ಲಿ ಸಾವು ಸಂಭವಿಸಿರುತ್ತೆ, ಹಾಗಾಗಿ ಹೆಚ್ಚಾಗತ್ತೆ ಇದು ನಾಳೆ ನಾಳಿದ್ರಲ್ಲಿ ಅಂತ. ಒಂದು, ವಿಮಾನದಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರ ಸಂಖ್ಯೆಯು ನಮಗೆ ಗೊತ್ತು ಮತ್ತು ಅದು ಮುಗಿದೋಗಿದೆ ಕತೆ. ಈಗ ಏರಿಕೆ ಆಗುತ್ತಿರುವುದು ಹಾಸ್ಟೆಲ್ಲು ಅಥವಾ ಹಾಸ್ಟೆಲ್ಲಿನ ಆಸುಪಾಸಿನಲ್ಲಿ ಯಾವುದಾದ್ರೂ ಬೆಂಕಿ ಹತ್ಕೊಂಡಾಗ ಆಗಿರಬಹುದಾದ ಘಟನೆಗಳು, ಇದರ ಪರಿಣಾಮ. 241 ಜನ ಸುಟ್ಟೋಗಿದ್ದಾರೆ ವಿಮಾನದೊಳಗಡೆ, ಒಬ್ಬರು ಬದುಕಿದ್ದಾರೆ, ನಮಗೆ ಗೊತ್ತೀಗ. 24 ಜನ ಆಗಿದೆ ಈ ಹಾಸ್ಟೆಲ್ಗಳ ಮೇಲೆ ಬಿದ್ದಿರೋರು, ಮೇ ಬಿ ಮೋರ್. ನನಗೆ ಐ ಡೋಂಟ್ ಥಿಂಕ್ ಅದು 24ಕ್ಕೆ ನಿಲ್ಲತ್ತೆ ಅಂದ್ಕೊಂಡಿಲ್ಲ ನಾನು. ರೀಸನ್ ಈಸ್, ಈ ವಿಮಾನ ಬಿದ್ದಿರುವ ರೀತಿ ಮತ್ತು ಅದು ಸ್ಫೋಟಿಸಿರುವ ರೀತಿ ಮತ್ತು ಅದರಲ್ಲಿದ್ದಂತಹ ಇಂಧನ ಸ್ಪ್ರೆಡ್ ಆಗಿರೋ ರೀತಿ ಮತ್ತು ಅದು ಮಾಡಿರೋ ಅನಾಹುತ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೆಲ್ಲ ನೋಡಿದ್ರೆ ಎಲ್ಲೋ ಮೂಲೆಯಲ್ಲಿದ್ದವರೆಲ್ಲ ಹಾಗೆ ಕರ್ಕಲಾಗಿ ಹೋಗ್ಬಿಟ್ಟಿರ್ಬೋದು ಹೀಟಲ್ಲಿ. ಹಾಗಾಗಿ ಮೇ ಬಿ ಇದು ಇನ್ನೂ ರೈಸ್ ಆಗತ್ತೆ ಅನಿಸತ್ತೆ. ಬಿಕಾಸ್ ವಿಮಾನದಲ್ಲಿ ನಮ್ಮ ಹತ್ರ ಲೆಕ್ಕ ಇದೆ, ಈ ಸೀಟಲ್ಲಿ ಇವರು ಇದ್ದರು ಅಂತ. ಇಲ್ಲಿ ನಮ್ಮ ಹತ್ರ ಲೆಕ್ಕ ಇಲ್ಲ ಕರೆಕ್ಟಾಗೀಗ. ಹಾಸ್ಟೆಲ್ನಲ್ಲಿ ಕಸ ಗುಡಿಸೋ ಅಂಥ ಡಿಪಾರ್ಟ್ಮೆಂಟಲ್ಲಿ ಮೇಂಟೆನೆನ್ಸು ಕ್ಲೀನಿಂಗಲ್ಲಿ ಎಷ್ಟು ಜನ ಇದ್ದರು ಎಕ್ಸಾಕ್ಟ್ಲಿ ಇಲ್ಲದೆ ಇರ್ಬೋದು. ಕಿಚನ್ ಗೊತ್ತಿಲ್ಲ. ಈಗ ಅಲ್ಲಿ ಯಾವುದೋ ನೋಡ್ತಿದ್ದೆ, ತಾಯಿಗೆ ತಿಂಡಿಯನ್ನು ಕೊಡೋಕ್ಕೆ ಬಂತು, ಮಗು ಸಿಗಾಕೋತಂತೆ. ವಿ ಡೋಂಟ್ ನೋ. ಹಾಗಾಗಿ ಲೆಕ್ಕ ಸಿಕ್ಕೋವರೆಗೂ ಅದಾಗಲ್ಲ. ಮೇ ಬಿ ನಾಳೆ ಅಥವಾ ನಾಳಿದ್ದು ಗೊತ್ತಾಗತ್ತೆ ಸಂಪೂರ್ಣ ಚಿತ್ರಣ. ಒನ್ಸ್ ಕ್ರೈಮ್ ಸೀನ್ ಅಂದರೆ ಅಪಘಾತದ ಸ್ಥಳ ಸ್ಯಾನಿಟೈಸ್ ಆದಮೇಲೆ. 225 ಮೃತದೇಹಗಳನ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಗುರುತು ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ, ಬಿಕಾಸ್ ಅಷ್ಟು ಆ ಪ್ರಮಾಣದಲ್ಲಿ ಅದು ಸುಟ್ಟು ಹೋಗ್ಬಿಟ್ಟಿದೆ. ದಟ್ ಇಟ್ ಹ್ಯಾಪನ್ಸ್ ಬಿಕಾಸ್ 1000 ಡಿಗ್ರಿ ವಿಮಾನ ಹೊಡೆದಾಗ ಅಂತ ಹೇಳಿದ್ರು. ನ್ಯಾಚುರಲಿ ವಿಮಾನದ ಇಂಧನ ಏನಿದೆ ಅದು ಹೊತ್ತಿ ಉರಿದಾಗ ಅದರಿಂದ ಉದ್ಭವವಾಗುವಂತಹ ಹೀಟು ಶಕ್ತಿ ಅಷ್ಟಕ್ಕೆ ಬರುತ್ತೆ. 1000 ಡಿಗ್ರಿ ಕಡಿಮೆನೇ, ಇನ್ನೂ ಜಾಸ್ತಿ ಬರ್ಬೋದು ಬೇಕಿದ್ದರೆ. ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಆ ಕ್ಷಣಕ್ಕೆ ಕಬ್ಬಣನ ಕತ್ತರಿಸಿ ಬಿಸಾಕ್ಬಿಡುತ್ತೆ ಬೇಕಾದರೆ. ಎಕ್ಸಾಕ್ಟ್ಲಿ ವಾಟ್ ಹ್ಯಾಪಂಡ್ ಇನ್, ನಿಮಗೆ ನೆನಪಿದ್ದರೆ WTC ಭಯೋತ್ಪಾದಕರು ಬಂದು ವಿಮಾನದ ವಾಣಿಜ್ಯ ಸಂಸ್ಥೆಗೆ ನ್ಯೂಯಾರ್ಕಲ್ಲಿ ಹೊಡೆದಾಗ ಬ್ರೆಡ್ ಕತ್ತರಿಸ್ದಂಗೆ ಸ್ಲೈಸ್ ಆಗೋಯ್ತು. ಯಾವುದು? ಬಿಲ್ಡಿಂಗು. ಬಿಕಾಸ್ ಅದು ಐರನ್ನಲ್ಲಿ ಕಟ್ಟಿದ್ರು. ಅದುವೇ ಲಾಂಗ್ ಹೌಲ್ ಏರ್ಕ್ರಾಫ್ಟ್ಗಳವು, ಅವುವೇ. ಇಲ್ಲಿ ಹೇಗೆ ಲಾಂಗ್ ಹೌಲ್ ಅಂದರೆ ದೂರ ಪ್ರಯಾಣ ಮಾಡುವ ವಿಮಾನಗಳು ಹೆಚ್ಚು ಇಂಧನವನ್ನು ಹೊತ್ತುಕೊಂಡು ಹೋಗುತ್ತವೆ ಅಂತ ಲೆಕ್ಕ. ಅವು ಲಾಂಗ್ ಹೋಲ್ ಏರ್ಕ್ರಾಫ್ಟ್ಸು. ಹಾಗಾಗಿ ಅವೇ ಬಾಂಬ್ ಆದವು. ಹಾಗಾಗಿ ಕತ್ತರಿಸ್ಬಿಡ್ತು, ಸ್ಲೈಸ್ ಮಾಡಿಬಿಡ್ತು ಬ್ರೆಡ್ಡನ್ನು ಕತ್ತರಿಸ್ದಂಗೆ. ಪರಿಣಾಮ ಮೇಲಿನ ಪ್ರೆಷರು ಕೆಳಗೆ ಹೊಡೀತು, ಹಾಗೆ ಕುಸ್ಕೊಂಬಂದ್ಬಿಡ್ತು. ನೀವು ನೋಡಿದ್ರಿ ಆ ದೃಶ್ಯನಾಗೆ. ಹಾಗಾಗಿ ಈ ರೀತಿ ವಿಮಾನಗಳದ್ದು ಆಕ್ಸಿಡೆಂಟ್ ಆದಾಗ ಭೂಮಿ ಮೇಲೆಲ್ಲೋ ಬಯಲಲ್ಲಿ ಬಿದ್ದುಬಿಟ್ರೆ ಈ ಪ್ರಾಬ್ಲಮ್ ಬರಲ್ಲ. ಕವಿ ಭಾಷೆಯಲ್ಲಿ ಬರುತ್ತೆ ಬಂಡೆಗಳು ಕರಗುವ ಸಮಯ ಅಂತ. ಬಂಡೆ ಕರಗೋದು ಒಂದೇ ಸರಿ, ಲಾವಾ ಆಗೋವಾಗ ಅಷ್ಟೇ. ಭೂಮಿಯ ಒಳಗಡೆಯಿಂದ ಭೂಗರ್ಭದಿಂದ ಹೊರಕ್ಕೆ ಬರಬೇಕಾದ್ರೆ ಬಂಡೆ ಕರಗತ್ತೆ. ಅದರ್ವೈಸ್ ಇನ್ನು ಬಂಡೆ ಕರಗಿಸೋದು ಅಂದರೆ ಅಷ್ಟು ಸುಲಭ ಅಲ್ಲ ಯಾವುದಕ್ಕೂ. ಮನುಷ್ಯ ನಿರ್ಮಿತ ವಸ್ತುಗಳಿಂದ ಸುಲಭ ಅಲ್ಲ ಯಾವುದಕ್ಕೂ. ಸೊ ಭೂಮಿ ಮೇಲೆ ಬಿದ್ದರೆ ಇದೆಲ್ಲ ಪ್ರಾಬ್ಲಮ್ ಆಗಲ್ಲ. ನೀರಲ್ಲಿ ಬಿದ್ದರೂ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ಈ ರೀತಿ ಕಟ್ಟಡಗಳಿಗೆ ಬಿದ್ದಾಗ ಅದರಲ್ಲಿ ಕಬ್ಬಣ ಇದ್ದರೆ ಆಬ್ವಿಯಸ್ಲಿ ಅದು ಹೊಡ್ಕೊಂಡು ಹೋಗ್ಬಿಡುತ್ತೆ, ಬಿಕಾಸ್ ಅಷ್ಟು ಹೀಟ್ ಇರುತ್ತೆ. ಆಲ್ ರೈಟ್. ಸೊ ಏನು ಮಾಡ್ತಾರೆ, ನಾನು ಈ ಪದ್ಧತಿ ಏನಿದೆ DNA ಪದ್ಧತಿಯನ್ನು ನಾನು ಇದನ್ನು ನೋಡಿದ್ದೀನಿ 9/11 ನ್ಯೂಯಾರ್ಕಲ್ಲಿ ಆದಾಗ. ಯಾವ ಲೆವೆಲ್ಗೆ ಹೋಗಿದ್ರು ಅಲ್ಲಿ ಅವತ್ತು ಅಂದರೆ ಇಲ್ಲಾದರೂ ಬೆಟ್ರ್ ಇರ್ಬೋದು, ಬಾಡಿ ಪಾರ್ಟ್ಸು ಸಿಕ್ತಿದೆ ಅಂತ ಅನ್ಸ್ಕೊಂಡ್ಕೋತೀನಿ ನಾನು. ಅಲ್ಲಿ ಒಂದು ಬೆರಳನ್ನು ಸಂಗ್ರಹ ಮಾಡ್ಕೋತಿದ್ರು ಕವರ್ಗಳಿಗೆ ಹಾಕ್ಕೊಂಡು. ರೀಸನ್ ಯಾರು ಏನು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಅವತ್ತು. 3000 ಚಿಲ್ಲರೆ ಜನ ಸತ್ತಿದ್ರು ಲೆಕ್ಕ ಆಮೇಲೆ. ಹಾಗಾಗಿ ಒಂದೊಂದು ಬೆರಳನ್ನೂ
ಹೆಕ್ಕಿ ತೆಗೆದು ಪ್ಲಾಸ್ಟಿಕ್ ಕವರ್ಗಳಿಗೆ ಹಾಕಿ ನಂಬರ್ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ರು. ಅದ್ರ ಮೂಲಕನೇ ಆಮೇಲೆ ಎಲ್ಲ ಕಂಡುಹಿಡಿದಿದ್ದಿತ್ತು ಫೈನಲಿ. ಇವತ್ತಿಗೂ ಮೆಮೋರಿಯಲ್ ಅಲ್ಲಿರೋದ್ರಲ್ಲಿ ಕೆಲವರು ಯಾರು ಅಂತ ಗೊತ್ತಾಗಿಲ್ಲ, ಹಾಗಾಗಿ ಅವ್ರ ಬಾಡೀಸ್ನಲ್ಲೇ ಬ್ಯಾಕಲ್ಲಿ ಇದು ಮಾಡಿದ್ದಾರೆ, ಪ್ರಶ್ನೆ ಬೇರೆ. ಹಾಗಾಗಿ ಇಲ್ಲೂ ಕಲೆಕ್ಟ್ ಮಾಡ್ತಾರೆ DNA ಬಾಡಿ ಅಂದರೆ ಯಾವ ದೇಹದ ಯಾರ ಭಾಗಗಳಾದರೂ ಸಿಕ್ಕಲಿ, ಅದು ಯಾರದ್ದು ಅಂತಿಲ್ಲ. 10 ಭಾಗ ಸಿಕ್ಕರೆ 10 ಒಬ್ರದ್ದೇನೂ ಇರಬಹುದು, 10 ಜನದ್ದೇ ಇರಬಹುದು, ಎತ್ಕೋತಾರೆ. ಪ್ಲಸ್ ಯಾರ್ಯಾರು ನಮ್ಮವ್ರಿಲ್ಲಿದ್ದರು ಅಂತ ಬರ್ತಾರೋ ಅವರ ಮನೆ ಕಡೆಯಿಂದ DNA ಸ್ಯಾಂಪಲಿಂಗ್ ತೆಗಿತಾರೆ. ಮ್ಯಾಚ್ ಆದಮೇಲೆ ಬಾಡಿ ಕೊಡ್ತಾರೆ. 6 ಜನದ್ದು ಕೊಟ್ಟಿದ್ದಾರೆ, ರೂಪಾನಿ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ. ಇನ್ನು ಕೆಲವ್ರಿಗೆ ಗಾಯಾಳುಗಳಿಗೆ ಅಲ್ಲಿ ರಕ್ತ ಬೇಕಿತ್ತಂತೆ, ಸೈನಿಕರು ಕೊಟ್ಟಿದ್ದಾರಂತೆ. ದಟ್ಸ್ ಓಕೆ. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ರಾಜೀನಾಮೆ ಕೊಡೋಕ್ಕೆ ಬಯಸಿದ್ರಂತೆ. ಸಾಕು, 3 ದಿನದಿಂದ 88 ವರ್ಷದ ಅಪ್ಪನಿಗೆ ಹೇಳಿದ್ರಂತೆ, ಸಾಕು ನಿನಗೂ ವಯಸ್ಸಾಯಿತು, ನಿನ್ನ ಜೊತೆ ಇದ್ಕೋತೀನಿ, ಸುಮ್ಮನೆ ಇನ್ನು ಎಷ್ಟು ದಿನ ಅಂತ ಹಿಂಗೆ ಓಡಾಡ್ಕೊಂಡಿರಲಿ ಅಂತ ಮಾತಾಡ್ಕೊಂಡು ಕೂತಿದ್ದು. ಅಲ್ಲಿ ದೃಶ್ಯಾವಳಿ ಇದೆ, ಅದು ಹೇಳಿದ್ದಂತೆ. ಬಟ್ ಏನೋ ಆಗಿಲ್ಲ. ಸುಮಿತ್ನ ತಾಯಿ ಇಲ್ಲ, ಅವರು ಆಕೆ ಶಿ ಈಸ್ ನಾಟ್ ಅಂದರೆ ಆಕೆ ಬದುಕಿಲ್ಲ, ಅಪ್ಪನ ಆರೈಕೆ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಂತೆ. ಅವಶೇಷದ ಅಡಿ ಹತ್ರ ಬಳಿ ಒಂದು ಭಗವದ್ಗೀತೆಯ ಪ್ರತಿ ಸಿಕ್ಕಿದೆ. ಯಾರದ್ದು ಅಂತ ಗೊತ್ತಿಲ್ಲ, ಯಾರದ್ದಾರು ಇರಬಹುದು, ಪ್ರಯಾಣಿಕರದೇ ಇರಬಹುದು, ಕ್ರೂ ಮೆಂಬರ್ಸು ಅಂದರೆ ವಿಮಾನದ ಸಿಬ್ಬಂದಿದೇ ಇರಬಹುದು, ಯಾರ್ದೋ ಒಬ್ರದ್ದು ಇರಬಹುದು. LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನು ಕ್ಲೈಮನ್ನು ಮಾಡುತ್ತೆ. ಸುಮಾರು ಒಂದು 2-2.5 ಸಾವಿರ ಕೋಟಿವರೆಗೂ ಬರಬಹುದೇನೋ ಕ್ಲೈಮ್ಸ್ ಅಂತ ಹೇಳ್ತಿದ್ದಾರೆ. ಅದೇನೋ ಬರುತ್ತೆ, ನಿಯಮದ ಪ್ರಕಾರ ಮಾಡ್ತಾರೆ, ಅದನ್ನು ಮಾಡಲೇಬೇಕು. ಈ ಮಧ್ಯೆ ಒಂದು AI ಅಂದರೆ ಏರ್ ಇಂಡಿಯಾ ವಿಮಾನ ಎಲ್ಲೋ ಪುಕೆಟ್ಗೆಲ್ಲೋ ಹೋಗ್ತಿತ್ತು, ಪುಕೆಟ್ಟಿಂದ ಡೆಲ್ಲಿಗೆ ಬರ್ತಿತ್ತಂತೆ. ಯಾರೋ ಬಾಂಬ್ ಅಂತ ಏನೋ ಒಂದು ಕಾಗದ ಇದೆ ಅಂತೇನೋ ಹೇಳ್ಬಿಟ್ರಂತೆ, ಅದಕ್ಕೆ ಇಳಿಸಿ ಚೆಕ್ ಮಾಡಿ ಕಳಿಸಿದ್ದಾರೆ. ದಟ್ಸುಕ್ಕೆ ನಡಿ ಈ ಥರ ಇದೊಂದು ಭಾಳ ವಿಚಿತ್ರ ಇದು ನಮ್ಮ ಮನುಷ್ಯನ ಜೀವನದಲ್ಲಿ. ಒಂದು ಹಡಗಿಗೆ ಏನಾದರೂ ಆದರೆ 10 ಹಡಗುಗಳಿಗೇನೋ ಆಗ್ತಾ ಇದೆ ಅಂತ ವರದಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವಿಮಾನದ್ದಾದರೆ 4 ವಿಮಾನಗಳು ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದೊಂದು ವಿಚಿತ್ರಪ್ಪ, ಅದೊಂಥರ ಸನ್ನಿ ಥರ ಒಳ್ಳೆ. ಹಾಗಾಗಿ ಈ ಥರದ್ದು ಬರುತ್ತೆ, ಇಟ್ಸ್ ಆಲ್ ರೈಟ್. ಹಾಗೆಂದ ಮಾತ್ರಕ್ಕೆಲ್ಲ ನೋಡ್ತಾ ಇದ್ದೆ, ನಾವು ಅಲ್ಲಿದ್ವಿ, ಗಾಬರಿ ಆಗ್ಬಿಟ್ವಿ, ಕ್ಯಾನ್ಸಲ್ ಮಾಡ್ಕೊಂಬಿಟ್ವಿ ಟಿಕೆಟ್. ಆ ಕ್ಷಣದ ಒತ್ತಡ, ಪ್ರೆಷರು, ಶಾಕು ಇರುತ್ತೆ. ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಬೇಕಿದ್ದರೆ 1 ದಿನನೋ 2 ದಿನನೋ ಅದರಿಂದ ಹೊರಕ್ಕೆ ಬರೋವರೆಗೂ. ಬಟ್ ಐ ಸ್ಟಿಲ್ ಸೇ, ಈಗಲೂ ಹೇಳ್ತೀನಿ, ವಿಮಾನ ಪ್ರಯಾಣ ಈಸ್ ಸೇಫ್ ದ್ಯಾನ್ ಎನಿಥಿಂಗ್. ಬೇರೆ ಎಲ್ಲದಕ್ಕೂ ಹೋಲಿಕೆ ಮಾಡಿದ್ರೆ ಅದು ಸೇಫ್. ಎಸ್ ಸರ್, ವಿಮಾನ ನಿಲ್ದಾಣದ ಸುತ್ತಮುತ್ತ ಎತ್ತರದ ಕಟ್ಟಡಗಳನ್ನ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬಾರ್ದು ಅನ್ನುವಂಥ ನಿಷೇಧಗಳು ಇರುತ್ತಲ್ವಾ ಸರ್? ಇರುತ್ತೆ. ಸೊ ಇಲ್ಲಿ ಅಲ್ಲೂ ಇರುತ್ತೆ, ಅದರ ಒಳಗಡೆನೇ ಅದಿರುತ್ತೆ. ಅದು ಕೇಳದಿದೆ ಅಷ್ಟೇ. ವಿಮಾನಗಳು ಎಲ್ಲ ವಿಮಾನ ನಿಲ್ದಾಣಗಳ ಬಳಿಯೂ ಕಟ್ಟಡಗಳ ಇದು ಎಷ್ಟಿರಬೇಕು ಅನ್ನೋದಕ್ಕೆ ಒಂದು ನಿಯಮ ಇರುತ್ತೆ. ಅದಕ್ಕೆ ಆ ನಿಯಮ ಅಲ್ಲೂ ಇರುತ್ತೆ. ಆ ನಿಯಮದ ಒಳಗಡೆನೇ ಅದಿರುತ್ತೆ ಮೋಸ್ಟ್ಲಿ 99% ನಾನು ಅನ್ಕೊಂಡಿರೋದು. ಅನ್ಲೆಸ್ ದೇರ್ ಇಸ್ ಅ ಸೀರಿಯಸ್ ವೈಲೇಷನ್ ಯಾವ್ದಾರು ಇದ್ರೆ ನಂಗೆ ಗೊತ್ತಿಲ್ಲ ಅಷ್ಟೇ. ವಿಮಾನ ಕೆಳಕ್ಕೆ ಬಂದಿದೆ, ಅದಾಗಿರೋದು ಎಕ್ಸಾಕ್ಟ್ಲಿ. ಆಮೇಲೆ ಅಲ್ಲಿ ಪಕ್ಷಿಗಳೆಲ್ಲ, ಅಹಮದಾಬಾದ್ ಅಲ್ಲಿ ಸ್ವಲ್ಪ ಸ್ಲಮ್ ಏರಿಯಾಗಳಿದೆ, ಅಲ್ಲಿ ಪಕ್ಷಿಗಳೆಲ್ಲ ಜಾಸ್ತಿ ಪಕ್ಷಿಗಳು ಎಲ್ಲಾ ಕಡೆನೂ ಇರ್ಬೋದು. ನೆನ್ನೆನೂ ಹೇಳಿದೆ ನಾನು ಇವತ್ತೂ ಹೇಳ್ತೀನಿ, ಮತ್ತೆ ಕುತ್ಕೊಂಡು 15 ಸರಿ 20 ಸರಿ 30 ಸರಿ ಆ ವಿಡಿಯೋ ನೋಡಿದೆ ನಾನು. ನನಗೆ ಆಸುಪಾಸಿನಲ್ಲೆಲ್ಲೂ ಪಕ್ಷಿ ಕಾಣಿಸ್ತಿಲ್ಲ. ಒಂದು ಸಲೀಮ್ದೊಂದು ಇದ್ರದ್ದೊಂದು ಗ್ರೇಟೆಸ್ಟ್ ವಿಮಾನದ ಬರ್ಡ್ ಹಿಟ್ ಅನ್ನ ಹೇಳ್ತಾರೆ, ಹೆಂಗೆ ಡಬಲ್ ಎಂಜಿನ್ ಫ್ಲಾಪ್ ಆಗೋಯ್ತು ಪಕ್ಷಿನಲ್ಲಿ ಅಲ್ಲಿ ಅದು ಅಂತ. ಅದು ಆರ್ಡಿನರಿ ಪಕ್ಷಿ ಅಲ್ಲ, ಅದು ಈ ನಮ್ಮ ದೊಡ್ಡ ಕೊಕ್ಕರೆಗಳು ಬರುತ್ತವಲ್ಲ ಆ ಥರದ ಪಕ್ಷಿಗಳವು, ದುಡಿಯೋ ಪಕ್ಷಿಗಳವು, ಅವು ಬಂದು ಹೊಡೆದಿದ್ದದು ಅಂತ ಪಕ್ಷಿಗಳವು. ಇಲ್ಲ ಹೊಡೆದ್ರು ಛೋಟೆ ಪಟೆ ಪಕ್ಷಿ ಹೊಡಿಬೇಕು, ಹೊಡೆದ್ರೆ ಅಂತ ಪಕ್ಷಿ ಇಲ್ಲೆಲ್ಲಿ ಬರಬೇಕು? ನಂಬರ್ 1. ನಂಬರ್ 2, ಸಿ ದ ಮೊಮೆಂಟ್, ನನಗೆ ಗೊತ್ತಿಲ್ಲ, ಮೇ ಬಿ ನನಗೆ ನೆನ್ನೆ ಹೇಳ್ದಂಗೆ ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಎಲ್ಲ ಓದ್ಕೊಳ್ಳೋದಷ್ಟೇ ಅಥವಾ ಓದಿರೋದು ಕಳೆದ 15-20 ವರ್ಷದಿಂದ ನನಗೆ ಆಸಕ್ತಿಗೋಸ್ಕರ. ಇಫ್ ದರ್ ಇಸ್ ಅ ಬರ್ಡ್ ಹಿಟ್, ಒಂದು ಸ್ಮೋಕ್ ಫೈರ್ ಓಪನ್ ಅಪ್ ಆಗಲೇಬೇಕು ಅಂತ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಝೀರೋ. ನಾನು ನೆನ್ನೆನೂ ಅಂದೆ, ಇಟ್ ಲುಕ್ಸ್ ಲೈಕ್ ಎ ಪರ್ಫೆಕ್ಟ್ ಟೇಕ್ ಆಫ್ ಅಂತ. ಪರ್ಫೆಕ್ಟ್ ಟೇಕ್ ಆಫ್, ಅದು ಪಾಸಿಟಿವ್ ಕ್ಲೈಂಬ್. ಅದು ದಟ್ ಇಸ್ ವಾಟ್ ಅವ್ರ ದೇಸೆ, ಪಾಸಿಟಿವ್ಲಿ ಪರ್ಫೆಕ್ಟ್ ಕ್ಲೈಂಬ್ ಆಗ್ತಾ ಇದೆ ಅಂತ ಅನ್ಸುತ್ತೆ ವಿಮಾನ ನೋಡಿದಾಗ. ಅಲ್ಲೆಲ್ಲೂ ಕಾಣಲ್ಲ, ಪಕ್ಷಿನೂ ಕಾಣಲ್ಲ. ಒಂದು ವೇಳೆ ಹೊಡೆದ್ರೂ ಯಾವ್ದಾದ್ರು ಒಂದು ಎಂಜಿನ್ಗೆ ಅಥವಾ ಎರಡಕ್ಕೂ ಮಲ್ಟಿಪಲ್ ಬರ್ಡ್ಸ್ ಹೊಡಿಬೇಕು. ಎಷ್ಟು ಹೊಡಿಬೇಕು ಮಲ್ಟಿಪಲ್ ಬರ್ಡ್ಸು? ಪುಟಾಣಿ ಬರ್ಡ್ಗಳು, ದೊಡ್ಡ ಬರ್ಡ್ ಆದರೆ ಬೇರೆ ವಿಚಾರ.
ಅಷ್ಟಾಗಬೇಕು. ಇಲ್ಲ ಅನ್ಸುತ್ತೆ ನನಗೆ, ನಂಗೆ ಕಾಣಿಸ್ತಿಲ್ಲಪ್ಪ, ಗೊತ್ತಿಲ್ಲ, ಇನ್ವೆಸ್ಟಿಗೇಷನಲ್ಲಿ ಕಂಡು ಹಿಡಿತಾರೆ. ಇನ್ನು ಏರ್ ಇಂಡಿಯಾ ವಿಮಾನ ಪತನದ ಬಗ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಅವಶೇಷಗಳ ಅಡಿ ವಿಮಾನದ ಡಿವಿಆರ್ ಅನ್ನ ಗುಜರಾತ್ ATS ಪತ್ತೆ ಹಚ್ಚಿದೆ. ವಿಮಾನದ 2 ಬ್ಲಾಕ್ ಬಾಕ್ಸ್ಗಳ ಪೈಕಿ ಒಂದು ಪತ್ತೆಯಾಗಿದೆ ಅಂತ AAIB ಹೇಳಿದೆ. ಬ್ಲಾಕ್ ಬಾಕ್ಸ್ BJ ಮೆಡಿಕಲ್ ಕಾಲೇಜಿನ ಮೇಲ್ಛಾವಣಿಯಲ್ಲೇ ಇತ್ತು. 28 ಗಂಟೆಗಳಲ್ಲಿ ಅದನ್ನ ಪತ್ತೆ ಹಚ್ಚಿದೀವಿ ಅಂತ ವಿಮಾನಯಾನ ಸಚಿವರು ತಿಳಿಸಿದ್ದಾರೆ. ತನಿಖೆಗೆ ಬ್ಲಾಕ್ ಬಾಕ್ಸ್ ಅತ್ಯಂತ ಪ್ರಮುಖವಾದ ಸಾಧನವಾಗಿದ್ದು ವಿಮಾನ ಅಪಘಾತಕ್ಕೆ ಕಾರಣ ಏನು ಅಂತ ಇದು ಗೊತ್ತಾಗುತ್ತೆ. ಇನ್ನು ದುರಂತದ ಸ್ಥಳದಲ್ಲಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಟರ್ ಕೂಡ ಸಿಕ್ಕಿದೆ. NDRFನ 6 ತಂಡಗಳು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬೋಯಿಂಗ್ ವಿಮಾನ ಪತನಕ್ಕೆ ಕಾರಣಗಳೇನು ಅಂತ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಬೋಯಿಂಗ್ ಕಂಪನಿ ಕೂಡ ಹೇಳಿಲ್ಲ. ಬೋಯಿಂಗ್ನ ಎಲ್ಲಾ ವಿಮಾನಗಳ ಇಂಧನ ಎಂಜಿನ್ ಪರೀಕ್ಷೆಗೆ DGCA ಸೂಚಿಸಿದೆ. ಜೊತೆಗೆ DGCA 4 ಹಂತಗಳಲ್ಲಿ ತನಿಖೆಯನ್ನ ನಡೆಸುತ್ತೆ. CCTV ದೃಶ್ಯಾವಳಿಗಳು ಮತ್ತು ಬ್ಲಾಕ್ ಬಾಕ್ಸ್ ಡೇಟಾ ಹೊಂದಿಸಿ ಒಟ್ಟಿಗೆ ಪರಿಶೀಲನೆ. ವಿಮಾನ ಟೇಕ್ ಆಫ್ ಆಗುವ ಆರಂಭಿಕ ಹಂತದಲ್ಲಿ ಸಮಸ್ಯೆ ಆಗಿದೆಯಾ, ಈ ರೀತಿಯ ವಿಶ್ಲೇಷಣೆಗಳಾಗುತ್ತೆ. ಜೊತೆಗೆ ಪಕ್ಷಿ ಡಿಕ್ಕಿ ಹೊಡಿತಾ, ಎಂಜಿನ್ ವೈಫಲ್ಯ ಏನಾದರೂ ಇತ್ತಾ, ಪೈಲಟ್ ದೋಷ, ತಾಂತ್ರಿಕ ವೈಫಲ್ಯ, ಸಾಫ್ಟ್ವೇರ್ ಅಸಮರ್ಪಕ ಕಾರ್ಯನಿರ್ವಹಿಸಿದ್ಯಾ ಅಂತ 4 ಹಂತಗಳಲ್ಲಿ ತನಿಖೆಯನ್ನು ನಡೆಸ್ತಾರೆ. ದಿ ಸೋಕಾಲ್ಡ್ ಆರ್ ಸಾರ್ವಜನಿಕವಾಗಿ ಅತ್ಯಂತ ಖ್ಯಾತಿಯಾಗಿರುವಂತಹ ಬ್ಲ್ಯಾಕ್ ಬಾಕ್ಸ್, ಅದು ಬ್ಲ್ಯಾಕ್ ಅಲ್ಲ, ಇಟ್ಸ್ ಎನ್ ಆರೆಂಜ್ ಬಾಕ್ಸ್. ಅದು ಆ್ಯಕ್ಚುಲಿ ಸುಪ್ರೀಮ್ಲಿ ಪವರ್ಫುಲ್ ಆಗಿ ಕಣ್ಣು ಹೊಡೆಯೋ ಥರದ ಆರೆಂಜ್ ಅದು. ಅದು ಬ್ಲ್ಯಾಕ್ ಅಲ್ಲ, ಏನೋ ಇಟ್ ಹಸ್ ಬಿಕಮ್ ಎ ಬ್ಲ್ಯಾಕ್ ಬಾಕ್ಸ್. ಜನರ ಭಾಷೆಯಲ್ಲಿ ಅದು ಅರ್ಥ, ಅದನ್ನು ಹೇಳಿದ್ರು ಅಷ್ಟೇ, ಹೇಳಿದ್ರು ಅಷ್ಟೇ, ಬ್ಲ್ಯಾಕ್ ಬಾಕ್ಸ್ ಅಂತಲೇ ಹೇಳ್ತಾರೆ. FDR ಆ್ಯಂಡ್ CVR, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಆ್ಯಂಡ್ ಫ್ಲೈಟ್ ಡೇಟಾ ರೆಕಾರ್ಡರ್ ಎರಡೂ ಸಿಕ್ಕತೆ ಎಲ್ಲೂ ಹೋಗಲ್ಲ. ಆಳ ಸಮುದ್ರದಲ್ಲಿ ಬಿದ್ದಾಗಲೇ ಹಿಡಿದಾಕ್ತಾರೆ, ಬಿಡಲ್ಲ ಅದನ್ನು. ಸೆನ್ಸಾರ್ ಇರುತ್ತೆ. ಹೌದೌದು, ಹಿಡಿದಾಕ್ತಾರೆ. ತುಂಬ ರೇರ್ ರಿಕವರಿ ಮಾಡೋಕ್ಕಾಗದೇ ಹೋಗಿರೋವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಮೊದಲು ಇರಲೇ ಇಲ್ಲ ಅದು ಆಮೇಲೆ ಇಂಟ್ರೊಡ್ಯೂಸ್ ಆಗಿರೋದು ಏರ್ಕ್ರಾಫ್ಟ್ಸಲ್ಲಿ. ಹಾಂ, ಸೊ ಹಾಗಾಗಿ ಎರಡೂ ಸಿಕ್ಕತ್ತೆ. ಕ್ರೂಷಿಯಲ್ ಇನ್ಫಾರ್ಮೇಷನ್ಸನ್ನ ಅದು ಕೊಡುತ್ತೆ, ಫ್ಲೈಟ್ FDR ಕೊಡುತ್ತೆ. CVR ಏನು ಕೊಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಿಕಾಸ್ ಹಾರ್ಡ್ಲಿ ಅಲ್ಲಿ ಏನು ಟೈಮ್ ಇದ್ದಂಗೆ ಕಾಣಿಸ್ತಿಲ್ಲ ಕಾಕ್ಪಿಟ್ಗೆ. ಕಾಕ್ಪಿಟ್ಟಲ್ಲಿ ವಾಯ್ಸ್ ರೆಕಾರ್ಡಿಂಗಲ್ಲಿ ಏನಾಗಿದೆ ಅಂತ ಬಿಟ್ವೀನ್ ಪೈಲಟ್ಸೋ, ATC ಜೊತೆನೋ, ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆನೋ, ವಾಟ್ ಎವರ್, ಆರ್ ಯಾವ್ದಾದ್ರು ಏರ್ ಹೋಸ್ಟೆಸ್ಗೆ ಪೈಲಟ್ ಕಾಲ್ ಮಾಡಿದರೆ ಫಾರ್ ವಾಟ್ ಎವರ್ ದ ರೀಸನ್, ಇದೆಲ್ಲ ಏನೇ ಇದ್ರೂ ಅಲ್ಲಿ ಟೈಮೇ ಇಲ್ಲ. ಅಲ್ಲಿ 40 ಸೆಕೆಂಡ್ 35 ಸೆಕೆಂಡ್ ಸಿಕ್ಕಿದೆ ಅದಕ್ಕೆ. ಪುಷ್ ಬ್ಯಾಕ್ ಆದಮೇಲೆ ಏನಾದರೂ ಕಮ್ಯುನಿಕೇಷನ್ಸ್ ಆಗಿದ್ದರೆ, ಬಿಕಾಸ್ ಪುಷ್ ಬ್ಯಾಕ್ ಆಗಿ ಟ್ಯಾಕ್ಸಿಂಗ್ ಆಗಿ ಟೇಕ್ ಆಫ್ ಆಗೋಕ್ಕೆ ಬರೋಷ್ಟೊತ್ತಿಗೆ ಒಂದು 10 ನಿಮಿಷ 8 ನಿಮಿಷ ಆಗಿರುತ್ತದು. ಹಾಗಾಗಿ ಆ ಪೀರಿಯಡಲ್ಲಿ ಏನಾದ್ರು ಆಗಿದ್ರೆ ಸಿಕ್ಬೋದು ಅಲ್ಲಿ, ನಂಬರ್ 1. ಇನ್ನು CCTV ದೃಶ್ಯಾವಳಿ ಆಧರಿಸಿ ತನಿಖೆ. CCTV ದೃಶ್ಯಾವಳಿ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್ ಇದ್ದಂಗಿದೆ, ಬಟ್ ಅಲ್ಲಿ ಸಿಕ್ತಿರೋ CCTV ದೃಶ್ಯಾವಳಿನಲ್ಲಿ ವಿಮಾನ ಚೆನ್ನಾಗೇ ಇದ್ದಂಗಿದೆ, ಎಕ್ಸೆಪ್ಟ್ ದ ಲಾಸ್ಟ್ ಮಿನಿಟಲ್ಲಿ ಅದು ಕೊಲ್ಯಾಪ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿರೋದನ್ನು ಬಿಟ್ಟರೆ. ಒಂದು ಹೊಸ ಥಿಯರಿ ಓಪನ್ ಅಪ್ ಮಾಡಿದ್ದಾರೆ ಕೆಲವು ಪಂಡಿತೋತ್ತಮರುಗಳು. ನಿನ್ನೆ ಹೇಳ್ದಂಗೆ ಅದರದ್ದು ವೀಲ್ ಕೆಳಗಡೆ ಇದೆ, ಅದು ರಿಟ್ರಾಕ್ಟ್ ಆಗಿ ಒಳಗೆ ಹೊಟ್ಟೋಗ್ಬೇಕಾಗಿತ್ತು ಹೊಟ್ಟೆ ಒಳಕ್ಕೆ. ಅದು ಹೋಗದೇ ಇದ್ದಾಗ ಡ್ರ್ಯಾಗ್ ಬರುತ್ತೆ, ಹೆವಿ ಅಂದರೆ ಎಳೆಯತ್ತೆ ಹಿಂದಕ್ಕೆ ಅಂತ ಇತ್ತು. ಸೊ ಈಗೊಂದು ಹೊಸ ಥಿಯರಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಅಂಡರ್ ಕ್ಯಾರೇಜಲ್ಲಿ ಇರಬೇಕಾದಂಥ ಇದನ್ನು ವಾಪಸ್ಸು ರಿಟ್ರೀವ್ ಮಾಡೋದೇನಿದೆ ವೀಲ್ಸನ್ನು, ಅದು ಮತ್ತು ಫ್ಲ್ಯಾಪ್ಸ್ ಏನಿದೆ ವಿಂಗಲ್ಲಿ, ವಿಚ್ ಗಿವ್ಸ್ ದ ಲಿಫ್ಟ್ ಟು ದಿ ಏರ್ಕ್ರಾಫ್ಟ್, ಅಂದರೆ ವಿಮಾನ ಮೇಲಕ್ಕೆ ಮೇಲೆ ಉತ್ತರೋತ್ತರವಾಗಿ ಹಾರುವುದಕ್ಕೆ ಅದು ಏನು ಹೆವಿ ಜಾಗ ಮಾಡಿಕೊಡುತ್ತೆ, ಅದೆರಡು ಪಕ್ಕ ಇದೆ. ಮೋಸ್ಟ್ಲಿ ಏನಾದ್ರು ಪೈಲಟ್ ಕನ್ಫ್ಯೂಷನ್ನಲ್ಲಿ ಫ್ಲ್ಯಾಪ್ನ ರಿಟ್ರಾಕ್ಟ್ ಮಾಡಿಬಿಟ್ಟಿದ್ದಾರಾ ಅಂತ ಒಂದು ಪ್ರಶ್ನೆಗೆ ಕೇಳ್ತಿದ್ದಾರೆ. ಯಾಕೆ ಹಾಗಾಗಿ ನಿಮಗೆ ಅಂಡರ್ ಕ್ಯಾರೇಜು ಹೋಗಿಲ್ಲ, ಡ್ರ್ಯಾಗೂ ಆಯಿತು, ಅಲ್ಲಿ ಫ್ಲ್ಯಾಪು ಇಲ್ಲ, ಹಾಗಾಗಿ ಅದು ಬಿದೋಯ್ತು ಕೆಳಕ್ಕೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಇವೆಲ್ಲ ಟೆಕ್ನಿಕಲಿ ಅವ್ರುಗಳು ಕಂಡುಹಿಡಿತಾರೆ. ಇದನ್ನೆಲ್ಲ ತನಿಖೆ ಮಾಡೋರು ಅಡ್ಕಸ್ಬಿಗಳಲ್ಲ ಯಾರೂ, ನನ್ ಆಫ್ ದೆಮ್ ಆರ್ ಅಡ್ಕಸ್ಬಿಗಳು. NTSB-ನಲ್ಲಿರ್ಬೋದು, US ಅಲ್ಲಿ, ನಮ್ಮಲ್ಲಿ DGCA-ನಲ್ಲಿರ್ಬೋದು, ಎಲ್ಲ ಯಾರು ಅಡ್ಕಸ್ಬಿಗಳಿರಲ್ಲ ಇಲ್ಲಿ. ಇಂಥದ್ದೆಲ್ಲ ತುಂಬ ನೋಡಿರ್ತಾರೆ. ನಾನು ನೆನ್ನೆನೇ ಹೇಳ್ದಂಗೆ ವಿಮಾನಯಾನ ಕ್ಷೇತ್ರದಲ್ಲಿ ಅಪಘಾತಗಳು ಮತ್ತು ಈ ರೀತಿ ವಿಚಾರನ ತುಂಬ ಚೆನ್ನಾಗಿ ಹಂಚ್ಕೋತಾರೆ ಎಲ್ಲರೂ, ಒಬ್ರಿಗೊಬ್ರು ಹಂಚ್ಕೊಂಡಿರ್ತಾರೆ. ಹಾಗಾಗಿ ಲೆಟಸ್ ಸಿ ಅದು ಏನು ಅಂತ. ಪಕ್ಷಿ ಡಿಕ್ಕಿ ಹೊಡಿತಾ ಹೀಗೆ ನೋಡೋಣ, ಅದು ಎಲ್ಲಿ ನಮ್ಮ ಕಣ್ಣು ಕಾಣಿಸದ ಪಕ್ಷಿಗಳು ಬಂದು ಹೊಡೆದು ಬಿಟ್ಟಿದ್ರೆ ನೋಡೋಣ ಅದು ಎಲ್ಲಿ ಹೊಡೆದಿರತ್ವೆ ಅಂತ. ಹೊಡೆದಿದ್ರೆ ಅಲ್ಲಿ ಇರಲೇಬೇಕು, ಎಲ್ಲೂ ಹೋಗಲ್ಲ. ಎಸ್, ವಿಮಾನ ದಗದಗಿಸ್ತು, 1000 ಡಿಗ್ರಿಗೆ ಹೋಯಿತು ಅಂತ ಹೇಳಿದ್ರು, ಆಗಲೇ ಹೇಳಿದೆ ಅದನ್ನು. 1.25 ಲಕ್ಷ ಲೀಟ್ರ್ ಇತ್ತು ಅಂತ ಇದ್ದಾರೆ ಇಂಧನ.
ಐ ಆಮ್ ಸರ್ಪ್ರೈಸ್ಡ್, ಕಂಪ್ಲೀಟ್ಲಿ ಸರ್ಪ್ರೈಸ್ಡ್. ಸಿ ದಿಸ್ ಈಸ್ ಎ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 9 ಗಂಟೆ 9.25 ಗಂಟೆ, ಭಾಳ ಜಾಸ್ತಿ ಅಂದರೆ ಫ್ಲೈಯಿಂಗ್ ಇರಬೇಕಾದ್ದು. ಓಕೆ, ಟೈಮ್. ಕೆಲವು ಕಡೆ ಕೆಲವು ಏರ್ಲೈನ್ಸು ಕೆಲವು ಚೋದಿ ಇದ್ರ ಕೆಲಸ ಮಾಡುತ್ತವೆ, ಕೆಟ್ಟ ಕೆಲಸನ. ಎಲ್ಲಿ ATF ಚೀಪರ್ ಇರುತ್ತೆ ಅಲ್ಲಿ ಎಕ್ಸ್ಟ್ರಾ ಹಾಕಿಸ್ಕೊಳ್ಳೋದು ಇದೆಲ್ಲ ನಡೆಸ್ತಾರೆ. ಓಕೆ, ನಡೆಸಲ್ಲ ಅಂತೇನಿಲ್ಲ. ಅದು ಮನುಷ್ಯ ಎಲ್ಲ ಕಡೆನೂ ಮಾಡ್ತಾನೆ, ಅದನ್ನೇನು ಅವರೊಬ್ಬರೇ ಮಾಡ್ತಿದ್ದಾರೆ ಅನ್ಕೋಬೇಡಿ. ಕರ್ನಾಟಕದಲ್ಲಿ ಈಗ ಡೀಸೆಲ್ ಮೇಲಿನ ಟ್ಯಾಕ್ಸ್ಗಳು ಹೆವಿ ಆದರೆ ಕರ್ನಾಟಕ ಪ್ರವೇಶ ಮಾಡಲಿಕ್ಕೆ ಮೊದಲು ಲಾರಿಗಳು ಹೊಸೂರಲ್ಲಿ ಹಾಕಿಸ್ಕೊಂಡು ಬಂದುಬಿಡ್ತಾರೆ. ಅಲ್ಲಿಂದಾನೆ ಹಾಂ, ಕರ್ನಾಟಕ ದಾಟದ ಮೇಲೆ ಮತ್ತೆ ಹಾಕಿಸ್ತಾರೆ ಹೊರಕ್ಕೆ ಹೋಗಿ. ಹಾಗೆ ಇಲ್ಲೂ ಅಂಥದ್ದೆಲ್ಲ ಇದೆ. 1 ಲಕ್ಷ ಯಾಕೆ ಫಿಲ್ ಮಾಡಿಕೊಂಡ್ರು ನೋ ಐಡಿಯಾಪ್ಪ, ಗೊತ್ತಿಲ್ಲ. ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ, ಅಥವಾ ಏನು ನೆಸಿಟಿ ಇತ್ತೋ ಗೊತ್ತಿಲ್ಲ. ಪ್ರಾಣಿಗಳು ಉಳಿದಿಲ್ಲ ಅಂದರೆ ಉಳಿಯಲ್ಲ. 1000 ಡಿಗ್ರಿಗೆ ಯಾವುದೂ ಉಳಿಯಲ್ಲ. ಎಲ್ಲ ಪದಾರ್ಥಗಳಿಗೂ ಒಂದು ಕಂಬಸ್ಟಬಲ್, ಒಂದು ಸುಟ್ಟೋಗೋಕ್ಕೆ ಒಂದು ಇತಿಮಿತಿ ಇದೆ. ನೀರಿಗೆ ಇಷ್ಟು ಡಿಗ್ರಿ ಆದಾಗ ಅದು ಉಕ್ಕಬೇಕು, ತಕಪಕ ಎಂದು ಕುಣಿಯಬೇಕು ಅಂತ. ಹಾಗೆ ಅದಕ್ಕೂ ಅಷ್ಟೇ, ಯಾವುದು ಉಳಿಯೋಕ್ಕೆ ಸಾಧ್ಯ. ಸರಿ, ನೋಡೋಣ ಈ CVR ಇದು ಏನಾಗುತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಅದು ಸಿಕ್ಕಲಿ, ಅದನ್ನು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ಸೆಕೆಂಡ್ ಟು ಸೆಕೆಂಡ್ ಕೇಳಿಸ್ಕೋತಾರೆ. ಬೇರೆ ನಾಯ್ಸ್ಗಳೇನಾದರೂ ಬಂದರೂ ಅದನ್ನು ಗಮನಿಸ್ತಾರೆ. ಔಟರ್ ನಾಯ್ಸ್ಗಳು ಯಾವ್ದಾದ್ರು ಇದ್ರೂ CVRಲ್ಲಿ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ FDR ತೋರಿಸುತ್ತೆ. FDR ಹಾಕಿ ಲೋಡ್ ಮಾಡಿದ ತಕ್ಷಣ ಕಂಪ್ಯೂಟರ್ ಒಳಕ್ಕೆ ಆಲ್ಟಿಟ್ಯೂಡ್ ಏನಿತ್ತು, ಇದೇನಿತ್ತು, ಅದೇನಿತ್ತು, ಹೇಗೆ ಇಳೀತು, ಹೆಂಗೆ ಟೇಕ್ ಆಫ್ ಆಗಿದೆ, ಎಷ್ಟು ಅಡಿ ಹೋಗಿದೆ, ಎಲ್ಲ ತೋರಿಸುತ್ತದು. ಸೊ ಇದನ್ನು ಕೇಳಿಸ್ಕೋತಾರೆ ಕೂತ್ಕೊಂಡು ಎಲ್ಲನೂ. ದೆನ್ ಇಫ್ ನೆಸಸರಿ ಅವ್ರಿಗೆ ಪರ್ಫೆಕ್ಟ್ ಕ್ಲಾರಿಟಿ ಸಿಕ್ಬಿಟ್ರೆ ಬೇಕಾಗಿಲ್ಲ, ಇಲ್ಲದೇ ಇದ್ದರೆ ದೇ ಗೋ ಟು ಸಿಮ್ಯುಲೇಟರ್ಸ್ಗೆ ಹೋಗ್ತಾರೆ. ದೇ ವಿಲ್ ಗೋ ಟು ಸಿಮ್ಯುಲೇಟರ್ಸ್. ವಾಟ್ ಈಸ್ ಸಿಮ್ಯುಲೇಟರ್? ಎಲ್ಲ ವಿಮಾನಗಳಿಗೆ ಇದು 787 ಡ್ರೀಮ್ ಲೈನರ್, ಹಾಗೆ 737 ಇರುತ್ತೆ, 747 ಜಂಬೋ ಇದೆ, A300, A320, A380 ಏರ್ಬಸ್ಸಲ್ಲಿ ಹೀಗಿರುತ್ತೆ. ಈ ವಿಮಾನಗಳಿಗೆ ಆ ವಿಮಾನಗಳ ಕಾಕ್ಪಿಟ್ ಏನಿದೆ ಅಂದರೆ ಪೈಲಟ್ ಕೂತ್ಕೊಳ್ಳುವಂತಹ ಜಾಗ, ಕ್ಯಾಬಿನ್ ಏನಿದೆ, ಆ ಕ್ಯಾಬಿನನ್ನು ಹಾಗೆ ಮರುಸೃಷ್ಟಿ ಮಾಡಿರುವಂತಹ ಉಪಕರಣಗಳಿರುತ್ತವೆ. ಅದರಲ್ಲಿ ಟ್ರೈನಿಂಗೂ ಆಗಿರುತ್ತೆ ಇವರಿಗೆಲ್ಲ, ಅಪಾರ್ಟ್ ಫ್ರಮ್ ರೆಗ್ಯುಲರ್ ಟ್ರೈನಿಂಗ್ ಆಗಿರುತ್ತೆ. ಅಲ್ಲಿ ತಗೊಂಡೋಗಿ ಈ ಡೇಟಾನ ಮರುಸೃಷ್ಟಿನೂ ಮಾಡ್ತಾರೆ ಎಷ್ಟೋ ಸರಿ. ಇದರಲ್ಲಿ ಅವ್ರು ಮಾಡಬೇಕಾಗತ್ತೋ ಬಿಡುತ್ತೋ ನನಗೆ ಐಡಿಯಾ ಇಲ್ಲ. ಇಟ್ ವಿಲ್ ಬಿ ಅಗೇನ್ ರೀಕ್ರಿಯೇಟೆಡ್. ಅಂದರೆ ನಮ್ಮಲ್ಲಿ ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡ್ತಾರೆ ಪೊಲೀಸ್ನವರು ಇನ್ವೆಸ್ಟಿಗೇಷನಲ್ಲಿ ಅಂತ ಹೇಳ್ತೀವಿ ನಾವು. ಹಾಗೆ ಅಲ್ಲಿ ರೀಕ್ರಿಯೇಟ್ ಆಗತ್ತೆ ಅಲ್ಲೂ. ಆ ಹೈಟ್ಗೆ ಸಿಮ್ಯುಲೇಟರಲ್ಲಿ ನೀವು ಅದರೊಳಗಡೆ ಕೂತ್ಕೊಂಡು ಮಾಡುವಾಗ ರೆಗ್ಯುಲರ್ ವಿಮಾನ ಓಡಿಸ್ದಂಗೆ ಆಗತ್ತದು. ಎಲ್ಲ ಅನುಭವನೂ ವಿಮಾನದ್ದೇ ಇರುತ್ತೆ. ಇತ್ತೀಚೆಗೆ ಬಂದಿರೋ ಕೆಲವು ಸಿಮ್ಯುಲೇಟರ್ಗಳಲ್ಲಿ ಅನ್ಬಿಲೀವಬಲ್ 3D ಇದರಲ್ಲಿಂದ ವರ್ಚುವಲ್ ವರ್ಲ್ಡನ್ನೇ ಸಿಮ್ಯುಲೇಟ್ ಮಾಡಿಕೊಡತ್ತದು. ಹಾಗೆಲ್ಲ ಇದೆ, ತುಂಬ ಚೆನ್ನಾಗಿದೆ ಈಗ ಟೆಕ್ನಾಲಜಿ. ಹಾಗಾಗಿ ಸಿಮ್ಯುಲೇಷನ್ಗೂ ಹೋಗ್ತಾರೆ, ಕಂಡು ಹಿಡಿತಾರೆ ಇದು ಯಾಕಾಯಿತು ಈ ಆಕ್ಸಿಡೆಂಟ್ ಅಂತ. ಈ ಕ್ಷಣಕ್ಕೆ ಬರದೆ ಹೋದ್ರು ತಡವಾಗಾದ್ರೂ ಬರುತ್ತೆ. ಎಸ್. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ಗೆ ಭೇಟಿ ಕೊಟ್ಟರು. ಮೊದಲಿಗೆ ವಿಮಾನ ಅಪಘಾತ ನಡೆದಂತಹ ಸ್ಥಳಕ್ಕೆ ಹೋದ್ರು. ಅಲ್ಲಿ BJ ವೈದ್ಯಕೀಯ ಕಾಲೇಜಿನ ಪರಿಸ್ಥಿತಿ ಏನಾಗಿದೆ 20 ನಿಮಿಷಗಳ ಕಾಲ ಪರಿಶೀಲನೆ ನಡೆಸಿದ್ರು. ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸಾವನ್ನ ಗೆದ್ದು ಬಂದಂತಹ ವಿಶ್ವಾಸ್ ಕುಮಾರನ್ನ ಮಾತನಾಡಿಸಿದ್ರು. 25 ಗಾಯಾಳುಗಳ ಚಿಕಿತ್ಸೆಯನ್ನು ಕೂಡ ಹೇಗೆ ನಡೀತಾ ಇದೆ ಅಂತ ವಾರ್ಡ್ಗಳಿಗೆ ತೆರಳಿ ವೈದ್ಯರಿಂದ ಮಾಹಿತಿ ಪಡೆದ್ರು. 10 ನಿಮಿಷ ಸಂವಾದ ನಡೆಸಿದ್ರು. ಏರ್ಪೋರ್ಟ್ನಲ್ಲಿ ರಾಜ್ಯ ಮತ್ತು ನಾಗರಿಕ ವಿಮಾನಯಾನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಅಪಘಾತದ ಸ್ಥಳವನ್ನ ತೆರವುಗೊಳಿಸುವ ಕಾರ್ಯಾಚರಣೆ ರಾತ್ರಿಯಿಡೀ ಮುಂದುವರೆದು ಕೊನೆ ಹಂತದಲ್ಲಿದೆ. ಶವಗಳನ್ನು ಗುರುತಿಸಲಾಗದಷ್ಟು ಸುಟ್ಟು ಹೋಗಿದೆ ಅಂತ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಬಳಿಕ ವಿಜಯ್ ರೂಪಾನಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಪ್ರಧಾನಿ. ಈ ಮಧ್ಯೆ ಇದೊಂದು ಆಕ್ಸಿಡೆಂಟ್ಗಳನ್ನ ಯಾರೂ ತಪ್ಪಿಸೋಕಾಗಲ್ಲ ಅಂತ ನಿನ್ನೆ ಅಮಿತ್ ಶಾ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಜಯರಾಮ್ ರಮೇಶ್, ಇದು ದುರಂತ ತಡೆಯಲು ಆಗದಿದ್ದರೆ ನಮಗೆ ಸಚಿವಾಲಯಗಳು ಏಕೆ ಬೇಕು? ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ಸಲ್ಲಿ 4-5 ಜನಕ್ಕೆ ಯೋ ಗಾನ್ ಮ್ಯಾಡ್ ಅಂದರೆ ನಿಜವಾದ ಥರ ಮ್ಯಾಡ್ ಅಲ್ಲ, ಹಾಂ, ಲಾಸ್ಟ್ ಕಂಟ್ರೋಲ್. ನೀವು ಆ್ಯಕ್ಚುಲಿ ನೀವುಗಳು ಹೇಳಿಕೆ ಕೊಡುವ ಮೂಲಕ ಜನರನ್ನು ಎಚ್ಚರಿಸುವ ಬದಲು ಜೋಕ್ ಆಗ್ತಾ ಇದೆಯಾ ಅಂತ ನನಗೆ ಅನುಮಾನ ಇದೆ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟೇ, ಅದ್ರೇನು ಅನುಮಾನ ಇದೆ? ಅದನ್ನ ಈಗ ಹೇಳಬಾರ್ದು, ನಾಳೆ ಹೇಳಬೇಕು. ಆಯಿತು, ಈಗ ಹೇಳಿದ್ರು ಸರಿ, ಅದನ್ನು ಹೇಳಲಿ. ಏನ್ರಿ, ಒಂದು ಸೆನ್ಸಿಟಿವಿಟಿ ಬೇಡವೇನ್ರಿ, ಒಂದು ಸೂಕ್ಷ್ಮತೆ ಬೇಡವೇನ್ರಿ?
ಹಾರ್ಟ್ ಅಟ್ಯಾಕ್ ಆಗಿ ಯಾರೋ ಒಬ್ಬ ಸತ್ತಿದ್ದಾರೆ ಅಂತ ನಾವು ಮನೆಗೆ ಹೋಗ್ತೀವಿ. ಹೌದು. ಅವ್ರು ಶ್ರೀಮತಿನೋ ಮಕ್ಕಳೋ ಯಾರೋ ಎದುರುಗಡೆ ಸಿಗ್ತಾರೆ. ಏನಪ್ಪಾ ಹೋಗ್ಬಿಟ್ರಾ, ಹಾರ್ಟ್ ಅಟ್ಯಾಕು ಆಗತ್ತೆ ಬಿಡು, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆದಂಗೆ ಅವ್ರಿಗೂ ಆಗಿದೆ ಅಂತ ಅಂತೀವಾ? ಅದು ಧೈರ್ಯ ಹೇಳೋ ಅದು ಹೌದದು. ಯಾರನ್ನು ಕೇಳ್ಕೊಂಡು ಬರಲ್ಲ ಅದು ಹಾರ್ಟ್ ಅಟ್ಯಾಕ್ ಈಗ ಆಗಿರ್ಬೋದು, ಅದು ನಿಜ ಇರ್ಬೋದು, ಬಟ್ ಹಂಗೆ ಹೇಳ್ತೀವಾ? ಇಲ್ಲ, ಹೇಳೋ ರೀತಿ ನೀತಿ ಇರುತ್ತೆ. ಹಾಗಾಗಿ ಅದನ್ನು ಹೇಳಲಿ ಬೇಕಾದ್ರೆ. ಅದು ಬಿಟ್ಬಿಟ್ಟು ಯಾಕ್ ಬೇಕು ದುರಂತಗಳು ತಡೆಯಲು ಆಗದಿದ್ದರೆ ಸಚಿವಾಲಯಗಳು ಏಕೆ ಬೇಕು? ಬೆಂಗಳೂರಿನಲ್ಲಿ ಫ್ಲಡ್ ಬಂದು ಮನೆಗಳನ್ನೆಲ್ಲ ತಕಪಕ ಎಂದು ತೇಲಾಡಿಸುತ್ತಿರುವಾಗ ಮನೆ ಶಿವಕುಮಾರ್ ಅವರು ಮಂತ್ರಿಯಾಗಿ ಯಾಕಿರಬೇಕು ಅಂತ ಜಯರಾಮ್ ರಮೇಶ್ ಕೇಳ್ತಾರಾ? ಅವರು ಬಿಡಿಯ ಮಂತ್ರಿ, ಬೆಂಗಳೂರು ಮಂತ್ರಿ ಯಾಕೆ ಆಗಿರಬೇಕು ಕೇಳ್ತೀರಾ? ಯಾಕೆ ಕೇಳ್ತೀರಿ? ಯಾಕೆ ಕೇಳಲ್ಲ? ಮಾಡ್ತಾ ಹೋದ್ರೆ ಯಾರು ಇರೋ ಹಾಗೆ ಇಲ್ಲ. ಹಂಗಾಗಲ್ಲ. ಸಿ, ಡಿಸ್ಕೋರ್ಸು, ಪೊಲಿಟಿಕಲ್ ಡಿಸ್ಕೋರ್ಸು ಈ ದೇಶದಲ್ಲಿ ಪಾತಾಳ ಅಂದರೆ ನಾವೆಲ್ಲ ನಮಗೆ ಅದೇ ಆಳದ ಪಾತಾಳ, ಇನ್ನಾದ್ಮೇಲೆ ಏನು ಇಲ್ವೇನೋ ಅನ್ಕೋತಿದ್ವಿ. ನಿಜ. ಇಲ್ಲ, ಅದಕ್ಕಿಂತ ಕೆಳಗಡೆ ಹೋಗ್ಬಿಟ್ಟಿದೆ. ಎಸ್, ದೇವರಾಣೆ ಜೀವಂತವಾಗಿ ಹೇಗಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಹೀಗಂತ ವಿಮಾನ ಅಪಘಾತದಲ್ಲಿ ಬದುಕುಳಿದಿರುವಂತಹ 40 ವರ್ಷದ ವಿಶ್ವಾಸ್ ಕುಮಾರ್ ಹೇಳ್ತಾರೆ. ಮೋದಿ ಭೇಟಿ ಬಳಿಕ ಡಿಡಿ ನ್ಯೂಸ್ ಚಾನೆಲ್ ಜೊತೆಗೆ ಅವರು ಮಾತನಾಡಿದ್ರು. ನಾನಿನ್ನೂ ದಿಗ್ಭ್ರಮೆಯಲ್ಲಿದ್ದೀನಿ. ವಿಮಾನ ನೆಲಕ್ಕಪ್ಪಳಿಸಿದಾಗ ನಾನು ವಿಮಾನದಲ್ಲೇ ಇದ್ದೆ. ಕೆಳಗೆ ಬೀಳುವ ರಭಸ ನೋಡಿ ನಾನು ಬದುಕುಳಿಲಾರೆ ಅಂತ ಅನ್ಕೊಂಡೆ, ಆದರೆ ನಾನು ಬದುಕಿದ್ದೀನಿ. ವಿಮಾನ ಸ್ಫೋಟಗೊಂಡಾಗ ನಾನು ಸೀಟ್ನಲ್ಲಿ ಭದ್ರವಾಗಿ ಕುಳಿತಿದ್ದೆ. ಮುಂದೇನಾಯಿತು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಭಾರೀ ಸ್ಫೋಟ, ಹೊಗೆಯಲ್ಲಿ ಯಾರು ಎಲ್ಲಿದ್ದಾರೆ ಅನ್ನೋದು ಕೂಡ ಕಾಣ್ತಿರ್ಲಿಲ್ಲ. ನನ್ನ ಸೀಟ್ ಬೆಲ್ಟ್ ತೆರೆದು ಹೊರಗೆ ಬಂದೆ. ದಟ್ಟ ಹೊಗೆಯಲ್ಲಿ ಬಾಗಿಲನ್ನ ಹುಡುಕಿ ಬರುವಾಗ 2 ಗಗನಸಖಿಯರು ನನ್ನ ಕಣ್ಮುಂದೆಯೇ ಪ್ರಾಣ ಬಿಟ್ರು. ಈ ದುರಂತದಲ್ಲಿ ಸಹ ಪ್ರಯಾಣಿಕರಲ್ಲೂ ಕೂಡ ಎಲ್ಲರೂ ಮೃತಪಟ್ಟರು ಅಂತ ತಿಳಿದು ನೋವಾಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಸೀಟ್ ನಂಬರ್ 11A ನಲ್ಲಿ ಕೂತಿದ್ದ ವಿಶ್ವಾಸ್ ತೋಳು ಕೂಡ ಸುಟ್ಟು ಹೋಗಿದೆ. ಮುಖದ ಸ್ವಲ್ಪ ಭಾಗವೂ ಕೂಡ ಸುಟ್ಟು ಗಾಯಗಳಾಗಿದೆ. ಈಗ ಚಿಕಿತ್ಸೆ ಪಡೆದಿದ್ದಾರೆ. ಅದಕ್ಕೊಂದು ಚಿಕಿತ್ಸೆ ಕೊಡ್ತಾರೆ, ಅವ್ರಿಗೆ ಸರಿ ಹೋಗ್ತಾರೆ. ಬಿಕಾಸ್ ಅವ್ರಿಗೆ ಇನ್ನೇನೋ ಆಗ್ಬಿಡೋ ಅಂಥದ್ದೇನು, ಯಾಕಂದರೆ ಇಂಟರ್ನಲ್ ಇಂಜುರೀಸ್ ಏನು ಇದ್ದಂಗಿಲ್ಲ. ಹೊರಗಡೆ ಕಾಣಿಸ್ದೇ ಇರೋ ರೀತಿ ಬ್ರೈನ್ಗೆ ಏನಾದ್ರು ಇಂಪ್ಯಾಕ್ಟ್ ಆಗೋದು ಅಥವಾ ಒಳಗಡೆ ಇಂಟರ್ನಲ್ಲಿ ಯಾವ್ದಾರು ಬ್ಲೀಡಿಂಗ್ ಗೀಡಿಂಗ್ ಆಗ್ತಿರೋದು, ಈ ಥರದ್ದೇನು ಇದ್ದಂಗಿಲ್ಲ. ಹಂಗಾಗಿ ಅವ್ರಿಗೆ ತೊಂದರೆ ಇಲ್ಲ ಅವಳದು. ಬಟ್ ಭಾಳ ಮಜಾ ಅಂದರೆ ಏವಿಯೇಷನ್ನಲ್ಲಿ, ಅಂದರೆ ವಿಮಾನಯಾನ ಕ್ಷೇತ್ರದಲ್ಲಿ ಅನುಭವ ಇರೋರ್ದೆಲ್ಲರದ್ದು ಒಂದೇ ವಾದ ಅಂದರೆ ಈ 11A ಸೀಟ್ ಇದೆಯಲ್ಲ ವಿಮಾನದ ಒಳಗಡೆ, ಅದರಂಥ ಕಚಡ ಸೀಟ್ ಇನ್ನೊಂದಿಲ್ಲ ಅಂತ. ಅದು ಅಷ್ಟು ಕೆಟ್ಟ ಜಾಗದಲ್ಲಿ ಇರುತ್ತದು ಅಂತ. ಅದರಂಥ ಕಚಡ ಸೀಟ್ ಇನ್ನೊಂದಿಲ್ಲ ಅಂತ. ದಟ್ಸ್ ದಿ ಆರ್ಗ್ಯುಮೆಂಟ್ ಆಫ್ ವಿಮಾನಯಾನ ಕ್ಷೇತ್ರದಲ್ಲಿ ತುಂಬ ಇದಾಗಿದ್ದು ಅವ್ರದ್ದು. ಒಂದೊಂದ್ಸರಿ ಒಬ್ಬೊಬ್ಬರಿಗೆ. ವೆರಸ್ ಗೋ ಬ್ಯಾಕ್ ಟು ರೂಪಾನಿಗೆ, ಅವ್ರದ್ದು ಲಕ್ಕಿ ನಂಬರ್ ಅಂತೆ. ಬಟ್ ಲಕ್ಕಿ ನಂಬರ್ ಡಿಡ್ ನಾಟ್ ಸೇವ್ ಹಿಮ್. ಡಿಡ್ ನಾಟ್ ಸೇವ್ ಹಿಮ್. ಎಲ್ಲ ಟೈಮು ಒಂದೇ ಥರ ಇರಲ್ಲ. ಎಸ್.